ಕೂಸ್ಗನ ಒದ್ದಾಡಕತ್ತಿದ್ಯವ ಯಮ್ಮ. ಈಗ ಅಂಕರು ಒಟ್ಟ ಸುಮ್ಕುಂದ್ರಂಗಿಲ್ಲ ಇದು. ಈಗ ಹಿಂಗಂದ್ರೆ ಹೆಂಗಿವ ಮುಂದ ನೋಡಿಲ್ಲ ಬರಬರ್ದ ಹೊಟ್ಟಿದ್ದು ಆರ್ದಾಕತಿ ಮುಂದೆ ಇನ್ನೂ ಒದ್ದಾಡ್ತಾವ ಕೂಸು ಹೊಟ್ಯಾಗ. ಶಿಪ ಸಾಕಾಗೋಗುತ್ತ ಇದು ಒಂದಕ್ಕ ಹಿಂಗಂತಾವತಿ ಹುಡುಗಿ. ಅಲ್ಲ ನಾನು ಒಟ್ಟ 4 ಮಕ್ಕಳನ್ನ ಹಡದ್ನೆ, ಒಟ್ಟ ಜಪ್ಪ ಏನ್ಲಿಲ್ಲ. ನಿಮ್ಮ ದೊಡ್ಡಪ್ಪನ ನಿಮ್ಮ ಅಪ್ಪನ ನಿಮ್ಮ ಅತ್ತೆಯರ್ನ ಗಂಟು ಮೇವ್ ಮಾಡ್ಕೊಂಡ್ ಬಂದು ನೋಡಿಲಿ ಒಂದೊಬ್ಬಿ ರೊಟ್ಟಿ ಮಾಡಿ ಹಿಂದೆಗಡೆ ಹಡ್ದೀನಿ ಇವ್ರನ್ನ. ಈಗಿನ ಕಷ್ಟ ತಿನ್ನಕ್ಕೂ ಆಗಂಗಿಲ್ಲ, ಈಗಿನ ಕಷ್ಟ ದಗದಾನು ಈಗಂಗಿಲ್ಲ. ಅವು ಡಾಕ್ಟರ್ ಎಂತಾವ ಏನೋ ಒಂದ್ ಚೆರಿಗೆ ಎತ್ತಿಡ್ಬೇಡ್ರಿ ಅಂತ ಹೇಳ್ತಾವ. ಹೊಟ್ಟಿಲ್ ನಿಂದ್ರಾನ ಹೇಳೇ ಬಿಡ್ತಾರ ವಜ್ಜೆ ಎತ್ತಬೇಡ್ರಿ ಅಂತೇಳಿ. ಎಂತದ ಬಂತ ಯಪ್ಪ ಕಾಲ ಅಂತಿನ್ನ. ಶ್ರೀಕಾಂತ್ ಅಲ್ಲೋ ಮಾತಾಡ್ಬೇಕಂತ ಕರ್ಸಿದ್ರ ನೀ ಏನು ಲ್ಯಾಪ್ಟಾಪ್ ಇಟ್ಕೊಕತ್ತಿಯಲ್ಲಪ್ಪ. ಅದು ಏನ್ ಮಾತಾಡೋದು ಮಾತಾಡ್ರಿ, ನಾ ಕೇಳಿಸ್ಕೊಂತಿರ್ತೀನಿ. ನಂದು ಅರ್ಜೆಂಟ್ ಒಂದು ಮೇಲ್ ಮಾಡೋದಿತ್ತು, ನೀವೇನು ಮಾತಾಡ್ತಿರ್ರಿ ನಾ ಕೇಳಿಸ್ಕೊತಿರ್ತೀನಿ. ಪುರ್ಸತ್ತ ಇರಕ್ಲಿ ನ್ಯಾಡ್ಗೆ ಈ ಲ್ಯಾಪ್ಟಾಪ್ ಹಿಡ್ಕೊಂಡು ಊಟ ಅನ್ನೋದು, ಫೋನ್ ಹಿಡ್ಕೊಂಡು ಊಟ ಅನ್ನೋದು. ಆ ಫೋನ್ ತೊಗೊಂಡ ಚೆರಿಗೆ ತೊಗೊಂಡ್ ಹೋಕ್ಕವ. ಆ ಫೋನ್ ಹಿಡ್ಕೊಂತ ಒತ್ತಾಡ್ಕೊಂತ ಕುಂತು ಬಿಡುದು. ತಾಸು ಹೋಕ್ಕವ 2 ತಾಸು ಹೋಕ್ಕವ, ನೆನಪೇ ಇರಂಗಿಲ್ಲ. ಮುಗುಳಿ ಒಣಗಿದ್ರು ನೆನಪಿರಂಗಿಲ್ಲ ಅವಕ್ಕ. ಅಯ್ಯೋ ದೇವ್ರು ಎಂತ ಕಾಲ ಬಂತಯ್ಯವ್ವ. ಅಪ್ಪವ್ವ ಬ್ಯಾಡ ಅಂತೇಳಿ ಹೋಗಿ ಲಗ್ನ ಆಗಿ ಬಂದಾರ ಅನ್ಸತ್ತೆ ಕರೆದಿರಲ್ಲ ನೀವು. ಸುಮ್ಮಿರ್ಬೇ ಸುಮಿತ್ರ, ಏನಾದ್ರು ಹಿಂದಂತ ತೆಗೆದು ಹಿತ್ತಲ್ದಾಗತ್ತಂತೆ. ಇನ್ನು 8 ವರ್ಷ ಮಾತಾಡಕಿ ಮುಗಿದು ಹೋಗೈತಿ, ಮುಗಿಸ್ಬಿಡು. ಹಂಗ ಓಡಿ ಹೋಗಿ ಲಗ್ನ ಆಗಿವಿ ಅಂತೇಳಿ ರೊಕ್ಕ ಕೊಡೋದು ಬಿಟ್ಟು ಬಿಡ್ಲಿ ಅಂತ ಅನ್ನವಲ್ರು ನೋಡು. ಅದು ರೊಕ್ಕ ಸರಿಗೆ ಸಮ ಬರ್ಲಿ ಅಂತಾರ. ಈಗ ನನ್ನ ಗಂಡ ಹೇಳಿದ್ರೆ ತಿಳ್ಕೊಳಂಗಿಲ್ಲ. ಸುಮಿತ್ರ ಏನ್ ಮಾತಾಡಕತ್ತೈತಿ, ಈಗ ಏನ್ ಮಾತಾಡಕತ್ತಿ, ಮುಗಿಸ್ಬಿಡೋದನ್ನ ಅಲ್ಲಿಗೆ. ಸರೋಜ್ ಅವನ ಬಂದಿರಲ್ಲ, ಸರೋಜ್ ಅವನ್ ಕರೀರಿ. ಬಂದಿನ್ರಿ ಮಾವರ. ಒಂದ್ ದಿವಸ ಖುಷಿ ಸಿಂಗ ಇದ್ವಾ, ಅದಕ್ಕೆ ಮಾತಾಡ್ಕೊಂತ ಉಷ್ಟ್ರು ತಿಂತಾರಂತೆ ತಗೊಂಬಂದೆ. ತಗೋರಿ. ಎಲ್ಲಾರ್ಗಿ ಏನ್ ಹತ್ತೈತಿ, ನಿನಗೆ ಏನ್ ಹತ್ತೈತಿ? ಅಲ್ಲ ಮಾತಾಡ್ಕೊಂತ ತಿನ್ಬಾರ್ದಂತಾರನ್ರಿ ಸಿಂಗನ. ಒಟ್ರು ಇಲ್ಲೇ ಕುಂತೀರಿ ಅದಕ್ಕೆ ತಗೊಂಬಂದೆ. ಐ ಖುಷಿ ಸಿಂಗ ಏ ರೇಣವ. ಸುಮ್ಮನೆ ಒಂದ್ 2 ತಿನ್ನು, ಗಾಂಗ ತಿನ್ಬೇಡ. ಅವ್ನೇನು ಒಂದು ಮುಟ್ಟಿಗೆ ಹಿಡ್ಕೊಂಡಿಲ್ಲ ಬಿಡ ಅವನು. ಹೋಟ್ಲಿದ್ದಾಗ ಗಾಂಗ ಸಿಂಗ ತಿನ್ಬಾರ್ದೇ ಇವ. ಮತ್ತ ದಿನ ಅಂತಾರಲ್ಲ 1 ಹೋಗಿ 9 ಆದಿತ್ತು. ಅವು ಬೇರೆ ಹಸಿ ಸಿಂಗ ಕುಸಿದ್ದು ಬ್ಯಾಡ್ ಸುಮ್ರು. ಒಂದ್ 2-3 ಅಷ್ಟ ತಿನ್ನು. ತಾಟ್ ತಂದು ನನ್ನ ಮುಂದೆ ಇಟ್ಟಿರಿ, ತಿನ್ಬೇಡ ಅಂದ್ರೆ ಹೆಂಗ? ನನ್ ಕಡಿತಾ ಇಲ್ಲಿ ಸಾಕ್ರಿ ಏನೋ ನೀ ತಿಂದಿದ್ದು. ಈಗ ಒಟ್ಟದು ಮಾತಾಡೋದು ಕಾತಾಡೋದು ಮುಗಿತೇನ? ಇನ್ನ ನಾ ಮಾತಾಡ್ಲೇನ? ಹೇಳ್ರಿ ಮಾವ್ರ. ಈಗ ರೀನಾವನ್ನ ಬಗ್ಗೆ ಮತ್ತು ನಮಗೂ ಅದು ಆಕಿ ಪರಿಸ್ಥಿತಿ ಹಿಂಗತಿ ಐತಿ. ಅದಕ್ಕೆ ಮುಂದೆ ಆಕಿದು ಭವಿಷ್ಯದ ವಿಚಾರ ಮಾಡ್ಕೊಂಡು ಒಂದ್ 10 ಲಕ್ಷ ರೂಪಾಯಿ ಕೊಡ್ಬೇಕಂತ ಯೋಚನೆ ಮಾಡಿದ್ವಿ. ಹೊಲ ಆಕಿ ಯಾವಾಗ ದುಡ್ದು ಮಾಡ್ಕೋಬೇಕು, ಅದಕ್ಕೆ ಒಂದ್ 10 ಲಕ್ಷ ರೂಪಾಯಿ ಇಡ್ಬೇಕಂತ ಯೋಚನೆ ಮಾಡಿವಿ. ಈಗ ಮನಿ ವತಿಯಿಂದ 5 ಲಕ್ಷ ರೂಪಾಯಿ ತಯಾರು ಮಾಡ್ತೀವಿ. ಮತ್ತ ಶ್ರೀಕಾಂತ ಶ್ರೀಧರ ಮತ್ ನೀವಿಬ್ರು ದುಡಿಯಾಕತ್ತೀರಪ್ಪ. ನೀವು ಒಂದ್ 5 ಲಕ್ಷ ರೂಪಾಯಿ ತಯಾರು ಮಾಡ್ರಲ್ಲ. ಯವ್ವ ಅಂದ್ರ ನಮ್ಮ ಮನೆಯವ್ರು 2.5 ಲಕ್ಷ ರೂಪಾಯಿ ಕೊಡ್ಬೇಕಾ? ಇಲ್ಲಿ ತರ್ತಾರ ಇವ್ರು ಬಾಯನ್ ಹಾಲ ಬಿಚ್ಚಿ ಕೊಡ್ಬೇಕಾ? ನೀ ಹೆಂಗ? ಅಯ್ಯ ಬೀಸಿದನ್ ಬಿಡಿ ಮುದಕ. ಏನ್ ಬಿಡು ಶ್ರೀಕಾಂತ, ದೊಡ್ಡ ಪಗಾರದವ ನಾ ಕೊಡ್ತಾನ. ನಮ್ಮ ಮನೆಯವ್ರದ್ದು ಖರ್ಚು ವೆಚ್ಚ ಇಲ್ಲನು. ಆಯ್ತು ಅಜ್ಜ, ಕೊಡ್ತೀವಿ ತಗೋ ಅಜ್ಜ. ಮತ್ತ ಶ್ರೀಧರ ನಂದು ದೊಡ್ಡ ಪೇಮೆಂಟ್ ಅಲ್ಲ, ಅದಕ್ಕ ಅವ ಒಂದ್ 1.5 ಲಕ್ಷ ರೂಪಾಯಿ ಕೊಡ್ಲಿ, ಉಳ್ಕಿದ್ದ ನಾ ಕೊಡ್ತೀನಿ. ಹೇ ಬ್ಯಾಡ, ಯಾಕ ರೇಣವನ ನನ್ನ ತಂಗಿನ, ನಾ ಕೊಡ್ತೀನಿ ಅಂತ ಅದಕ್ಕೇನಿಲ್ಲ. ಅಯ್ಯೋ ಹಸಿ ತಿಳಿ ಬಸ್ಲಿ, ನನ್ನ ಗಂಡ ಬುದ್ಧಿನೇ ಇಲ್ಲ. ಅಲ್ಲ ಶ್ರೀಕಾಂತ್ ಕೊಡ್ತೀನಿ ಅಂತಾನ ಇವೇನು? ಅಯ್ಯೋ ಏನ್ ತಿಳಿ ಕೆಟ್ಟಿದ್ದೈತವ ಇದು ನನ್ನ ಗಂಡ. ನೋಡ್ಸಿದ್ರ ನಾ ಬೇಡ, ನಿಂದು ಪರಿಸ್ಥಿತಿ ನನಗೆ ಅರ್ಥ ಆಗುತ್ತ. ಯಾಕಂದ್ರೆ ನಿಂದು ಒಂದು ಸಂಸಾರ ಅನ್ನೋದೈತಿ. ಬೇಡ, ನಾ ಕೊಡ್ತೀನಿ ತಗೋ. ನೀವ್ ಒಂದ್ 1.5 ಲಕ್ಷ ರೂಪಾಯಿ ಕೊಡಪ್ಪ ಸಾಕು. ಮಾವರ ಮತ್ತ ಅದು ಇವ್ರು ಶ್ರೀಧರ ಕೊಡೋದು ಬ್ಯಾಡ ಅಂತೀನ್ರಿ ನಾನು. ನಾಳೆ ಅವು 1 ಹೋಗಿ 9 ಆಕವ್ರಿ, ಅದು 1.5 ಲಕ್ಷ ರೂಪಾಯಿ ನಾವು ಕೊಡ್ತೀವಂತ. ಆಕಿ ನಮ್ಮ ಮಗಳು, ನಾವು ನಮ್ಮ ಮನಿಂದ ಮಾಡ್ಕೊಳಂತ. ನಾಳೆ ಸುಮ್ಮನೆ ಅವ್ರ ಹ್ಯಾಂಡ್ರು ಹೋಗಿ 9 ಮಾತಾಡ್ತಾರ, ಅದು ಯಾಕ್ರಿ ಬೇಕು? ಮತ್ತೆ ಅಂಗ್ಳಕ್ಕೆ ನಿಂತು ಒದ್ರಾಡಿ ಪದ್ರಾಡಿ ಈಗೆಲ್ಲ ಒಂದು ಹಿಂದೆಗಡೆ 1 ಹೋಗಿ 9 ಮಾಡ್ತಾರ್ರಿ. ಬ್ಯಾಡ್ರಿ ಮಾವ್ರ. ಯೋಬಿ, ನನ್ ಮ್ಯಾಗ ನೀನು ಸಿಟ್ಟೈತಿ, ನಾ ಅದನ್ನ ಒಪ್ಕೋತೀನಿ. ಆದ್ರೆ ಈಗ ಮನಿ ಮಗ ಬೇವ, ನನಗೂ ಒಂದ್ ಕಾಲ ಅವಕಾಶ ಕೊಡ್ಬೇ. ಹಿಂಗತಿ ಅನ್ಬೇಡ, ಯಾರು ಏನೋ ಅನ್ನಂಗಿಲ್ ಬೇವ. ನೋಡಪ್ಪ, ನಾನು ಇಲ್ಲೇ ಇದ್ರ ಬದ್ರ ಮಾತಾಡ್ತೀನಿ. ನೀನು ಹೆಂಡ್ತಿ ಮತ್ತೆ ರೊಕ್ಕ ಕೊಟ್ಟು ಇಡೀ ಊರು ತುಂಬ ಹೇಳ್ಕೊಂತ ಮತ್ತೆ ನಮ್ಮನ್ನ ಹೊತ್ತಾಳ ಮಾಡೋದು ಬ್ಯಾಡಪ್ಪ. ಮತ್ತೆ ಅವ್ರ ಅಣ್ಣಾರು ಬಂದು ಮನಿ ಮುಟ್ಟ ಬಂದು ಒದ್ರಾಡೋದು ನಮ್ಗೆ ಇಷ್ಟ ಆಗಂಗಿಲ್ತಮ್ಮ. ಅವ್ರನ್ನಾರು ಯಾಕೆ ಒದ್ರಾಡ್ತಾರ? ಇದು ನಮ್ಮ ಮನಿ ವಿಚಾರ, ನಾ ಹೇಳ್ತೀನಂತ. ನಮ್ಮ ಮನಿ ವಿಚಾರದಾಗ ಅವ್ರು ಮುಗ್ ತೋರ್ಸಕ್ ಯಾರು? ನೋಡ್ಬೇವ, ನೀ ಅದು ನೀನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ದುಡಿಯಾವ ನಾನು, ಕೊಡಾವ ನಾನು. ಈಗ ರಾತಂದ್ರೆ ಏನು? ನಿನ್ ಹಿಂತಿನ ವಿಚಾರ ಮಾಡಿ ನೀನು. ಆಕಿನ ವಿಚಾರ ಮಾಡಕ್ ಏನೈತಿ? ನಾ ಕೊಡ್ತೀನಿ. ಆಕಿನ ದುಡಿಯಕ್ಕೆಲ್ಲ ತರೋಕೆಲ್ಲ ಮಾಡೋಕೆಲ್ಲ ದುಡಿಯವ್ ನಾನು, ತರವ್ ನಾನು. ನಾನು ಕೊಡ್ತೀನಿ. ಇದ್ರಾಗ ಯಾರು ಏನು ಮಾತಾಡಂಗಿಲ್ಲ, ನಾನು ಹೆಂಡತಿನೂ ಏನು ಮಾತಾಡಂಗಿಲ್ಲ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅಯ್ಯೋ ನಮ್ಮತ್ತೆ ಬ್ಯಾಡ, ನನ್ನ ಲಡ್ಡು ಬಂದು ಬಾಯಿ ಬಿತ್ತ ಅನ್ನೋಂಗಾತ. ಇದು ಏನು ನನ್ನ ಗಂಡ? ಅಯ್ಯೋ ಮಬ್ಬು ಶಿಖಾಮಣಿ. ಕೊಡ್ತೀನಿ ಅಂತೆ ಒಪ್ಕೊಂಡ ಬಿಟ್ಟ. ನಂದು ಬಾಯಿನೂ ಕಟ್ಟಿ ಹಾಕಿಬಿಟ್ಟ. ಎಲ್ಲ ತಾನ ಮಾತಾಡ್ತಾನೆ. ಬೇರೆ ಗಂಡಸರು ಹೆಂಗಿರ್ತಾರೆ ಇದೆಂತದೈತೆ ನೋಡು. ಮೊದ್ಲೇಕ ನಾ ಹೇಳ್ದಂಗೆ ಕೇಳ್ತಿದ್ದ ಇವ ನನ್ನ ಗಂಡ.
ಹಿಂಗೆ ಈ ಮನೆ ಬಂದಿಂದ ಬದಲಾಗ್ಯಾನ. ಎಲ್ಲಿ ಒಟ್ಟು ಕೂಡಿ ಏನಾರ ಮಾಟ ಮಾಡಿ ಮಾಡಿಸಿಟ್ಟವ ಏನಂತೀನಿ ನಾನು. ಅಂದಲ್ಲೇನೆ ಹಿಂಗತಿ ಆಗೈತಿದ್ದ ನನ್ನ ಗಂಡ. ಯವ್ವ ಇನ್ನು ಒಟ್ಟ ಮಾತಾಡಕ್ ಹೋಗ್ಬೇಡ. ಅಜ್ಜ ನಾನು 1,50,000 ಕೊಡ್ತೀನಿ. ನಿಮ್ದಷ್ಟು ಮಾತಾಡೋದು ಆತನ? ನಾನು ಒಂದೆರಡು ಮಾತು ಮಾತಾಡ್ಬೋದನ ಅಜ್ಜ? ಮಾತಾಡುವ ಯಾಕ? ಅಜ್ಜ ನನಗೆ ಯಾರ ರೊಕ್ಕ ಬೇಡ, ರೂಪಾಯಿ ಬೇಡ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಸಾಕು ನನಗೆ. ಇದಕ್ಕೆ ಹೆಚ್ಚಿಂದ ಏನ್ ಬೇಕು ನನಗೆ? ನನ್ನ ಕಷ್ಟ ಕಾಲದಾಗ ನೀವೆಲ್ಲರೂ ನನ್ನ ಹಿಂದೆ ಇರ್ತಿರಿಲ್ಲ, ಮತ್ತೆ ನನಗೆ ಈ ರೊಕ್ಕ ಪಕ್ಕ ಎದಕ್ ಬೇಕು? ಅಪ್ಪ ರೇಣೋ ಒಲ್ಲೆ ಅಂದ್ಲು, ಚಲೋ ಆತು. ಈ ರೊಕ್ಕ ಕೊಟ್ಟು ನನ್ನ ನಿಮ್ಮಿಂದ ದೂರ ಮಾಡ್ಬೇಕಂತ ಮಾಡಿರನ? ನಾವಲ್ಲೇ ಇರಿ ರೊಕ್ಕನ. ನನಗ ಅಪ್ಪ ವಿದ್ಯೆ ಕೊಡ್ಸ್ಯಾನ, ಬೇಕಂದ್ರೆ ಇನ್ನೊಂದಿಟ್ಟು ಕಲಿತೀನಿ. ಕಲ್ತ್ಬಿಟ್ಟು ನಾನು ನನ್ನ ಮಗನ ಸಾಕಿನಿ. ನಂಗೆ ರೊಕ್ಕ ಬೇಡ. ನನ್ನ ಗಂಡನ ಮನೆದು ಆಸೆ ಐತಿ, ಯಾಕೆ ಬೇಕು? ತವ್ರ ಮನೆದು ನಾ ಆಸೆ ಪಡಂಗಿಲ್ಲ, ಬೇಡ ನನಗೆ. ನೋಡುವ ಹಂಗೆಲ್ಲ ಬರಂಗಿಲ್ಲ. ನೀನು ನಿನ್ ಗಂಡನ ಜೊತೆ ಚಂದಾಗಿದ್ದೆ ಅಂದ್ರೆ ನಾವು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಮತ್ ನಿನ್ ಪರಿಸ್ಥಿತಿ ಹಿಂಗತಿ ಆತ. ಅದಕ್ಕೆ ನಿನ್ ಗಂಡನ ಮನೆದು ಐತಿ ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ನಿನ್ನ ಹೆಸರ್ಲಿ ಒಂದ್ ಸ್ವಲ್ಪ ಇರ್ಲಿ. ನಾಳೆ ನೋಡುವ ನಿಮ್ಮ ಇನ್ನೊಬ್ಬ ಅನ್ನೊಂದು ಲಗ್ನ ಆಗುತ್ತ. ನಾಳೆ ಎಲ್ಲರ ಅಕ್ಕಂಗಿರ್ ಮದ್ವೆ ಆಗಿ ಹೋಗ್ತಾರ. ನಾವು ಏಟ್ ದಿನದವ ಹೌದಿಲ್ಲ, ಯಾರು ನೋಡ್ತಾರೋ ಬಿಡ್ತಾರೋ. ನಿನ್ನ ಸೇಫ್ಟಿ ಅಂತ ಒಂದಿಟ್ಟು ಇರ್ಲಿ ಅಂತ. ಅದಕ್ಕೆ ಒಳ್ಳೆ ಅನ್ನಕ್ ಹೋಗ್ಬಿಡವ. ನಿನಗ ತಿಳಿಯಂಗಿಲ್ಲ, ಮುಂದ ನಿನಗ ರೊಕ್ಕದ ಅವಶ್ಯಕತೆ ಭಾಳ ಬರ್ತೈತಿ. ಇದೇನವ ಗೊತ್ತಾಗಂಗಿಲ್ಲ ನಿನಗ. ನನ್ನ ಮಾತು ಕೇಳು. ನನಗೆ ಬೇಡ ರೊಕ್ಕ. ನನಗೆ ರೊಕ್ಕ ಪಕ್ಕ ಯಾವುದು ಬೇಡ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ರೆ ಸಾಕು. ಅದು ಮಳೈತಿ, ಅದ್ರ ಮಾತೇನು ಕೇಳ್ತೀರಿ? ಬಡ ಬಡ ಆಕಿ ಹೆಸರಲ್ಲಿ ಹೋಗಿ ಬ್ಯಾಂಕ್ನಾಗ ರೊಕ್ಕ ಇಟ್ಬಿಡ್ರಿ. ಹೊಳ್ಳಿ ಅದು ಬಡ್ಡಿ ಬರ್ತತಲ್ಲ, ಅದೇನ ಆರ್ ಡಿ ಏನ ಪಿ ಡಿ ಮಾಡ್ತಾರಂತ ನೋಡು, ಅದನ್ನ ಮಾಡುವಂಗೆ ಮಾಡಿಬಿಡ್ರಿ. ಅಲ್ಲನ ಇದಕ್ಕೇನು ಗೊತ್ತಾಗಂಗಿಲ್ಲ. ಇನ್ನು ಮಳೈತಿ, ಬಿಸಿ ರಗತ್ತಾ ಅದಕ್ಕಂತತಿ. ರೇಣವ ನೀ ಸುಮ್ಮನೆ ಇರುವ, ನಿನ್ಗೆ ಅದೆಲ್ಲ ಗೊತ್ತಾಗಂಗಿಲ್ಲ. ಈಗೆಲ್ಲ ಕಷ್ಟ ಐತಿ ಅಂತದ್ರಾಗ ನನಗೆ ರೊಕ್ಕ ಇಡ್ತೀನಿ ಅಂತಿರಲ್ಲ, ಎಷ್ಟು ಶಾಣೆ ಅಂದ್ರಿ ನೀವು. ಬೇಡ ನನಗೆ ಅದ್ರ ಅವಶ್ಯಕತೆ ಏನೈತಿ? ರೇಣವ ರೊಕ್ಕದ ಅವಶ್ಯಕತೆ ಈಗ ಇಲ್ಲದೆ ಇರ್ಬೋದು, ಮುಂದೊಂದು ದಿನ ಅದ್ರ ಅವಶ್ಯಕತೆ ಬೀಳುತ್ತವ. ರೊಕ್ಕ ಇಲ್ಲಾರ್ದ ಮುಂದಕ್ಕೆ ಒಂದು ಹೆಜ್ಜೆ ಕಿತ್ತಿಡಕ್ಕೆ ಆಗಂಗಿಲ್ಲ. ಅದೆಲ್ಲ ಗೊತ್ತಾಗಂಗಿಲ್ಲವ ನಿನಗ. ಸುಮ್ಮನೆ ಇರು, ನಮ್ಮ ಕೈ ಕಾಲ ಶಕ್ತಿ ಐತಿ. ಈಗ ನಾವಿರೋ ಕಲ್ಲಿನ ನಿನ್ನ ಹೆಸಲೇ ಒಂದಿಟ್ಟು ಇಟ್ಟು ಬಿಡ್ತೀವಿ. ನೀನು ಯಾರಿಗೂ ಡೊಗ್ಬೇಕಾಗಿಲ್ಲ, ಯಾರಿಗೂ ತಗ್ಬೇಕಾಗಿಲ್ಲ. ನೀನು ಆರಾಮಾಗಿರ್ಬೇಕು. ಆಕಿ ಬ್ಯಾಡ ಅಂದ್ರೂ ಇವ್ರು ಏನು ಬಡ್ಕೊಂತಾರ ಇವ. ನಾ ಏನಾರ ಒಂದು ಮಾತು ಮಾತಾಡಿದ್ನಿ ಅಂದ್ರೆ ಒಟ್ಟು ಸೀಳ್ ನಾಯಿ ಮಾಡ್ದಂಗೆ ಮಾಡ್ತಾವ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗೋಲ್ವಕ್ಕ. ನೀವ ನನ್ನ ಗಂಡ ಎಲ್ಲಿದ್ದ ರೊಕ್ಕ ಕೊಡ್ತಾನ ನಾನು ನೋಡ್ತೀನಿ. ಯಪ್ಪ ಮತ್ತು ನಾನು ಬಂಗಾರ ಮ್ಯಾಗ ಕಣ್ಣಿಟ್ಟಾನ ಏನು ಯಾರಿಗೆ ಗೊತ್ತ? ನಾನು ಅಂಕರು ಬಂಗಾರ ಒತ್ತಿಡ್ತೀನಿ. ಕೊಡ ಅಂತ ಕೇಳಿದ್ರನ ಒಂದು ಗುಂಜಿ ಬಂಗಾರ ಕೊಡಂಗಿಲ್ಲ. ನಾನು ಎಲ್ಲಿದ್ದ ತಂದು ಕೊಡ್ತಾನೆ? ಕೊಡೋಲ್ಲ ಅವ್ರ ತಂಗಿಗೆ ರೊಕ್ಕನ. ನೋಡಪ್ಪ ಶ್ರೀಕಾಂತ ಶ್ರೀಧರ, ಆಕಿ ಹಡಿರೊಳಗ ನೀವಿಬ್ರು ರೊಕ್ಕ ಸಜ್ಜುವರಿ ಮಾಡಿ ಕೊಡ್ಬೇಕು ನಮ್ಮ ಕೈಯಾಗ. ನಾವು ಸಜ್ಜುವರಿ ಮಾಡ್ತೀವಿ. ಸಜ್ಜುವರಿ ಮಾಡಿ ಕೊಡು. ಹಂಗ ಇನ್ನೊಂದು ವಿಚಾರ ಇತ್ತು. ಅದು ಏನಂದ್ರ ನಿಮ್ಮ ಅತ್ತಿಯರಿಗೂ ಒಂದೊಂದು ಅರ್ಧ ತೊಲಿ ಬಂಗಾರ ಕೊಡು ಅಂತೇಳಿ ನಿಮ್ಮ ಅಪ್ಪನಕತ್ತಾನ ಶ್ರೀಕಾಂತ. ಅದಕ್ಕೆ ಈಗ ಅವ್ರಿಗೊಂದು ಅರ್ಧ ತೊಲಿ ಬಂಗಾರ ಕೊಡ್ಬೇಕು. ಈ ಸತಿ ಪೀಕ್ನೇ ಬರ್ತತಲ್ಲ, ಅದ್ರಾಗ ಒಂದಿಟ್ಟು ಕೊಟ್ಟು ಮುಟ್ಟಿಸೋಣ ಅಂತ ಐತಿ. ಅವ್ರಿಗೆ ಬ್ಯಾಡ ಅಂದ್ರೂ ಕೇಳವಲ್ರಿ ನೋಡು. ನಿಮ್ಗೂ ರೊಕ್ಕ ಹೆಚ್ಚಾಗ್ಯಾವ, ಕೊಡ್ರಿ. ಯವ್ವ ಮುಂದೆ ಅವೆಲ್ಲ ಜಗಳಕ್ಕೆ ಮೂಲ ಹೋಗೋಲ್ರಕ್ ಬಿಡ್ಬಿ. ಅವರು ಮನೆ ಹೆಣ್ಮಕ್ಳು. ಯಾಕೆ ಒಂದು ಅರ್ಧದಲ್ಲಿ ತುಲಿ ಕೊಟ್ರೆ ನಮ್ದೇನು ಕಡಿಮೆ ಆಗುತ್ತಾನ? ಇನ್ನು ನಮ್ಮ ಮನ್ಯಾಗ 2 ಹೆಣ್ಣು ಹುಡುಗರನ್ನ ಲಗ್ನ ಮಾಡ್ಕೊಡ್ಬೇಕಾಗೈತಿ. ಒಂದು ಹುಡುಗನ ಅಕ್ಕಿ ಕಾಳು ಹಾಕ್ಬೇಕು. ಇಟ್ಟು ಖರ್ಚು ವೆಚ್ಚ ಐತಿ. ಅವ್ರಿಗೆ ತರುವಂತ ಹರ್ಕತ್ ಏನೈತಿ ಅಂತ ಕೇಳ್ತೇನೆ ನಾನು. ಅತ್ತೇರ ಈಗ ಏನೋ ಹೆಸರಲ್ಲಿ ರೊಕ್ಕ ಇಟ್ವಿ ಅಂದ್ರೆ ನಾವು ಮನೆ ಹೆಣ್ಮಕ್ಳು ಅಲ್ಲನ ಅಂತೇಳಿ ಅವು ಮಾತಿಗೆ ಮಾತು ಬೆಳಿತಾವು. ಮಾವರ ಡಿಸಿಷನ್ ಬರೋಬ್ಬರಿ ಐತ್ರಿ. ಏನೊಂದು ಅರ್ಧ ತೊಲಿ ಕೊಟ್ರೆ ನಮ್ದೇನು ಕಡಿಮೆ ಆಗಂಗಿಲ್ಲ. ಯು ಮತ್ತೊಂದು ಲಕ್ಷ ರೂಪಾಯಿ ಒಲ್ಲೆ ಒಯ್ಯವ್ವ. ಆ ಮುದುಕೇರಿಗೆ ತರ್ಬೇಕಾ? ನಾನು ಆ ಮುದುಕೇರನ್ನ ಇಟ್ಕೊಂಡು ನಾಟಕ ಆಡ್ಬೇಕಂತ ನಾ ಮಾಡಿದ್ನೆ. ಅವ್ರಿಗೆ ಅರ್ಧ ತೊಲಿ ಕೊಟ್ರೆ ಮುಗಿದು ಹೋತು. ಅವ್ರು ಬಾಯಿ ಮುಟ್ಕೊಂಡು ಗಪ್ ಚುಪ್ ಕುಂದಿರ್ತಾರೆ. ಮುಗಿದು ಹೋತು. ಇಂಥ ಫ್ಯಾಮ್ಲಿ ಹುಡ್ಕೊಂತ ಹೋದ್ರೆ ಸಿಗಂಗಿಲ್ಲ ಈಗಿನ ಕಾಲದಾಗ. ಹುಗ್ಗಿ ಗಡಿಗಿನ ಅಂಗ್ಳಿಗೆ ಇಡ್ತಾರೆ ಇವರು. ಎಂಥ ರೂಪಾಯಿ ದೇವ್ರಿ ಅಂತೀನಿ ನಾನು. ನಮ್ಮನ್ನ ಬಡ್ಕೊಂಡ ಈ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಮದುವೆ ಆಗಬಾರ್ದಂತೆ. ನಮ್ಮಣ್ಣನ ಮಾತು ಕೇಳಿಲ್ಲ. ಹೋಗಿ ಈ ಶ್ರೀಧರನ ಮದುವೆ ಅದೇ ಈಗ ನೋಡಿ ಅನುಭವಿಸಕತ್ತೀನಿ ನಾನು. ಅನ್ನೋಕ್ಕೂ ಬಾಯಿಲ್ಲ, ಅನ್ನೋಕ್ಕೂ ಬಾಯಿಲ್ಲ ನನಗೆ. ನಾನಕ್ರು ಬಂಗಾರ ಕೊಡಂಗಿಲ್ಲ. ನಾ ಯಾಕೆ ಕೊಡಲಿ? ಅಲ್ಲೇ ತಾನೇ ಏನಾರ ಯಾಕೆ ಮಾಡೋಲ್ಲ ನಕ್ಕ. ನಾ ಹೇಳಿದ್ರು ನನ್ನ ಮಾತು ಕೇಳಿಲ್ಲ.